ಇನ್ನು ರಾಜ್ಯದಲ್ಲಿ ಇದನ್ನೂ ಸೇರಿದಂತೆ ಈ ದರೋಡೆ ಪ್ರಕರಣಗಳು ಕೂಡ ಸೇರಿದಂತೆ ಸಾಲು ಸಾಲು ದರೋಡೆಗಳು ನಡೀತಾ ಇದೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಮತ್ತೊಂದು ರಾಬರಿ ಕೇಸ್ ಆಗಿದೆ. ದಾಸನಪುರದ ರಾಮದೇವ್ ಜ್ಯುವೆಲ್ಲರಿಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಕದಿಮರ ಸಂಚು ಮಾಡಿ ದರೋಡೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬಾಲಕರಿರೋದನ್ನ ನೋಡಿನೇ ಕಳ್ಳರು ನುಗ್ಗಿದ್ದಾರೆ. ಬಾಲಕ ಗೌತಮ್ ಹಾಗೆ ವಿಷ್ಣುವಿನಿಂದ ಕದಿಮರು ಅವ್ರಿಗೆ ಗೂಸಾ ಕೊಟ್ಟಿದ್ದಾರೆ. ಗನ್ ತೋರಿಸಿ ಬಾಲಕರನ್ನ ಬೆದರಿಸಿದ್ದಾರೆ. ಬಳಿಕ ಕೈಗೆ ಸಿಕ್ಕಷ್ಟು ಚಿನ್ನದ ಬಿಸ್ಕತ್ಗಳನ್ನ ದೋಚಿದ್ದಾರೆ. ನೋಡಿ, ಆ ಸಿಸಿಟಿವಿ ಫುಟೇಜ್ಗಳಲ್ಲಿ ನೀವು ಗಮನಿಸಬಹುದು. ಹುಡುಗರಿದ್ದಂಥ ಸಂದರ್ಭ ಬಂದಿದ್ದಾರೆ, ಅವ್ರಿಗೆ ಹೊಡೆದಿದ್ದಾರೆ, ಅವರು ಜಟಾಪಟಿ ಕೂಡ ಆಗಿದೆ. ಸೊ ಇದೇ ಸಂದರ್ಭ ಅಲ್ಲಿದ್ದಂಥ ಗೋಲ್ಡ್ ಬಿಸ್ಕೆಟ್ಗಳನ್ನ ಕದ್ದೊಯ್ದಿದ್ದಾರೆ. ಆಟಿಕೆ ಗನ್ ತಗೊಂಡು ಬಂದಿರೋದು. ಬಟ್ ಅಂಥ ಗನ್ಗಳನ್ನ ಯಾರಾದರೂ ತೋರಿಸ್ಬೇಕಾದ್ರೆ ಭಯ ಬೀಳ್ತಾರೆ. ಅದು ಏನು ಎತ್ತ ಅಂತ ನೋಡುವ ಸಮಯನೂ ಇರೋದಿಲ್ಲ. ಸೊ ಹಾಗಾಗಿ ಹುಡುಗರು ಕೂಡ ಭಯ ಬಿದ್ದಿದ್ದಾರೆ. ಒಂದ್ 5 ಗಂಟೆ 5:15 ನಾನು ನಮ್ಮ ಅಣ್ಣ ಇಬ್ರು ಇಲ್ಲಿ ನಿಂತಿದ್ರಿ, ಅಂಗಡಿಲಿ ಇದ್ರಿ. ಅವಾಗ ಕಳ್ಳರು ಬಂದಿದ್ರು. ಅಂದ್ರೆ ಇದು ಈ ತರ ರಿಂಗ್ ಐತಾ ಅಂತ ಇದ್ರು. ನಾವಂದ್ರಿ ಇಲ್ಲ ಈ ತರ ರಿಂಗ್ ಇಲ್ಲ ಅಂತ. ಆಮೇಲೆ ಗನ್ ತೆಗ್ಬಿಟ್ಟು ಹೇಳ್ತಾರೆ, ನೀನ್ ಈ ಕಡೆ ಕೂತ್ಕೋ. ಆಮೇಲೆ ನಮ್ಮ ಅಣ್ಣಂಗೆ ಒಬ್ಬ ಸಣ್ಣವ್ ಇದ್ದ, ಅವ್ನ್ ಫುಲ್ ಮಾಸ್ಕ್ ಹಾಕೊಂಡು ಹಿಂಗ್ ಮಾಡ್ಬಿಟ್ಟ. ನಮ್ಮ ಅಣ್ಣ ಕಿರ್ಚಕ್ ಆಗ್ಲಿಲ್ಲ. ಆದ್ರೂ ನಮ್ಮ ಅಣ್ಣನು ಇಲ್ಲಿ ಹೊಡ್ದ. ಆಮೇಲೆ ನಂಗೆ ಅವ್ನ್ ಗಂಡನು ಬಂದ್ಬಿಟ್ಟು ಒಳಗಡೆ ಸುಮ್ನೆ ಕೂತ್ಕೊಂಡ್ಬಿಡು ಇಲ್ಲ ಶೂಟ್ ಮಾಡ್ತೀನಿ ಅಂತ ಒಂದ್ಸರಿ ಗ್ಲಾಸ್ ಹೊಡ್ದ. ಸಿಟ್ ಬಂತು. ಇನ್ನೊಂದ್ಸರಿ ಹೊಡ್ದಾಗ ನಾನು ಹಿಂಗ್ ಕೈ ತೊಂಡೆ. ಅವ್ನ್ ನಂಗೆ ಹೊಡಿಯಕ್ ಬಂದೆ. ಹಿಂಗ್ ತಲೆಗೆ ಗನ್ ಇತ್ತಲ್ಲ, ತಲೆಗೆ ಹೊಡೆದ್ಬಿಟ್ಟೆ. ಗನ್ನು ರಿಯಲ್ ಆಗಿ ಇತ್ತು ನೋಡಕ್ಕೆ. ಗ್ಲಾಸ್ ಏನು ಟಚ್ ಆಗಿಲ್ಲ. ಟಚ್ ಮಾಡಿದ್ರು ಆದ್ರೆ ಅದು ಹೊಡೆದೋಗಿಲ್ಲ. ತೂಕ ಗನ್ನಲ್ಲಿ ತೂಕ ಇತ್ತು. ಅದು ಮೂಗ್ ಬಟ್ಟೆ ಇರ್ತಲ್ಲ, ಮೂಗ್ ಬಾಕ್ಸ್. ಅವರು ಮೊದ್ಲು ಬಂದಾಗ ಹಿಂದಿ ಮಾತಾಡ್ತಿದ್ರು. ಆಮೇಲೆ ಮಾರ್ವಾಡಿ ಭಾಷೆನೇ ಮಾತಾಡಿದ್ರು, ಕೂತ್ಕೋ ಅಂತ. ನಾನು ಗನ್ನಲ್ಲಿ ಹಿಂಗ್ ಮಾಡಿದ್ರಲ್ಲ, ನಂಗೆ ಸಿಟ್ ಬಂದ್ಬಿಡ್ತು. ಅದಕ್ಕೆ ತಲೆಗೆ ಹೊಡೆದೆ. ನಂಗೆ ಗನ್ನ ಎಲ್ಲ ತೋರ್ಸಿದ್ರು. ಆಮೇಲೆ ನಮ್ಮಮ್ಮ ಬಂದ್ರು ಕಡ್ಡಿ ತಗೊಂಡಿ. ಅವಾಗ ನಮ್ಮ ಅಣ್ಣಂಗ್ ಹಿಡ್ಕೊಂಡಿರೋಂಗೆ ಒಂದ್ 2 ಏಟ್ ಹೊಡೆದ್ರು. ಅವಾಗ ಅವನು ಫೋನ್ ತಗೊಂಡು ಫೋನ್ ಎಸ್ಬಿಟ್ಟ. ಅವಾಗ ನಮ್ಮ ಅಮ್ಮ ಫೋನ್ ತಗೊಂಡ್ಬಿಟ್ಟು ಆಮೇಲೆ ಮಂಜು ಅಂಕಲ್ ಟೈಲರ್ ಅವ್ರಿಗೆ ಕರೆದ್ರು, ಕಳ್ಳ ಬಂದಾರಂತ. ಆಮೇಲೆ ಅವ್ರು ಬರೋ ತಕ್ಕ ಎಲ್ಲಾರು ಓಡಾಕ್ಬಿಟ್ರು. 5:15ಗೆ 3 ಜನ ಫಸ್ಟ್ ಇಬ್ರು ಬಂದ್ರು. ಅವ್ರು ರಿಂಗ್ ಐತೆ ಅಂದ್ರು. ಅವಾಗ ನಾವು ಇಲ್ಲ ರಿಂಗ್ ಇಲ್ಲ ಅಂತಂದ್ರಿ. ಅಷ್ಟರಲ್ಲಿ ಅವ್ನ್ ಗನ್ ತೋರ್ಸ್ದ. ಇನ್ನೊಬ್ಬ ಹಿಂದೆ ಬೈಕಿಂದ ಬಂದ. ಅವನು ಒಳಗ್ ಬಂದ್ಬಿಟ್ಟು ಗನ್ ತೋರ್ಸವನೆ. ಆಮೇಲೆ ಗ್ಲಾಸ್ ಹೊಡೆಯಕ್ ಟ್ರೈ ಮಾಡ್ದ, ಆದ್ರೆ ಗ್ಲಾಸ್ ಹೊಡೆದೋಗಿಲ್ಲ. ಒಂದು 30 ಒಂದು 40 ಗ್ರಾಮ್ ವರೆಗೆ ಇತ್ತು. ಇದು ಒಂದ್ 2012 ಮೊದ್ಲು ರಿಂಗ್ ಐತೆ ಅಂತಂದ್ರು. ಅವ ನಾವ್ ಇಲ್ಲ ಬೇಕಾರೆ ಬಂದ್ಬಿಟ್ಟು ಅಷ್ಟಲ್ಲಿ ಗನ್ ತೋರ್ಸವ್ರೆ. ಆಮೇಲೆ ಮಾಡ್ಕೊಂಡು ಹೋಗೋರು. ನಾನು ಈ ಅಂಗಡಿಗೆ ಇತ್ತು, ನಮ್ಗೆ ಗೊತ್ತಿಲ್ಲ. ಆಮೇಲೆ ವೆಹಿಕಲ್ ಹಿಂಗ್ ನೋಡ್ತಾ ಇತ್ತು ಈ ಕಡೆಗೆ. ನಾನೇನ್ ಈ ಕಡೆ ನೋಡ್ತಾರೆ ಅಂತ ಆ ಕಡೆ ಅಂಗಡಿಗೆ ಹೋಗಿ ಸೌಂಡ್ ಬಂದಿದ್ದು. ನಮ್ಮಿಬ್ರು ಹುಡುಗರು ಒಳಗಡೆ ಇತ್ತು. ಇವರು ಹಂಗೆ ಹೋದ ತಕ್ಷಣ ನನ್ ಗಿಲಾಸ್ ಹೊಡೆದಾಗ್ತಾ ಇತ್ತು. ನಾನು ಹೋಗೋದಂತ ಇತ್ತು ಹಂಗೆ. ನಾನು ಈಚೆ ಬಂದು ಮಂಜಣ್ಣ ಕಳ್ರು ಅಂತ ಹೇಳ್ಕೊಂಡು ನಾನು ಈಚೆ ಬಂದ್ಬಿಟ್ಟಿದ್ದೆ. ಆಮೇಲೆ ಈಚೆ ಬಂದು ನನ್ಗೆ ಗನ್ ತೋರಿಸಿದ್ದು. ಹಿಂಗ್ ತೋರ್ಸೋ ಟೈಮ್ ನನ್ನ ಹತ್ರ ಕಡ್ಡಿ ಇತ್ತು. ನಾನು ಕಡ್ಡಿ ಹಿಂಗೆ ಮಾಡಿದ್ದು. ಇವರು ಮೊಬೈಲ್ ಕಾಯಲ್ಲಿ ಬಿದ್ಬಿಟ್ಟು ಹೊರಟೋಗ್ಬಿಟ್ಟು. ಅದು ನಮ್ದು ಅಂಗಡಿ.